श्रीगुरुभ्यो नमः हरिः ओम सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां श्रीगुरुभ्यो नमः हरिः ओम प्रिय ವೀಕ್ಷಕರೇ, ಎಲ್ಲರಿಗೂ ಕೂಡ ಭಗವಂತ ಶುಭವನ್ನು ಉಂಟು ಮಾಡಲಿ. ಜುಲೈ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಹೇಗಿದೆ ಹೇಳುವಂಥ ಮಾಸ ಭವಿಷ್ಯ ಗಮನಿಸೋಣ. ಯಾಕಂದರೆ ಕುಂಭರಾಶಿ ವಕ್ರವಾದಂಥ ಶನಿ ಫಲಗಳನ್ನು ಕೂಡ ಹಾಕಿದ್ದೇನೆ, ಅದನ್ನು ಕೂಡ ನೀವು ಗಮನಿಸಿ. ಹಾಗೆ ಧನಿಷ್ಠ ನಕ್ಷತ್ರ 3-4ನೇ ಪಾದ, ಇನ್ನು ಶತಭಿಷ ನಕ್ಷತ್ರ 1-2-3-4ನೇ ಪಾದ, ಶತಪೂರ್ವಭಾದ್ರ ನಕ್ಷತ್ರ 1-2-3ನೇ ಪಾದ, ಇವರಿಷ್ಟು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ಗಮನಿಸಿ. ನಕ್ಷತ್ರ ಪರಿಹಾರಗಳನ್ನು ಕೂಡ ಹೇಳಲಿಕ್ಕಿದ್ದೇನೆ ಕುಂಭರಾಶಿಯವರಿಗೆ. ಯಾಕಂದರೆ ಕುಂಭರಾಶಿ ಅಂತಂದರೆ ನೀವೆಲ್ಲ ಸ್ವಲ್ಪ ಚಿಂತೆ ಟೆನ್ಷನ್ ಎಲ್ಲ ಮಾಡ್ಕೊಳ್ತಾ ಇದ್ದೀರಿ. ಆದರೆ ರಾಶಿಯಲ್ಲಿರುವಂಥ ಶನಿ ಸ್ವಲ್ಪ ವಕ್ರವಾಗಿದ್ದಾನೆ. ಅದು ಈ ತಿಂಗಳ 29ನೇ ತಾರೀಕಿಂದ ವಕ್ರವಾಗ್ತಾ ಇದ್ದಾನೆ ಅವನು. ಹಾಗೆ ಸ್ವಲ್ಪ ಬದಲಾವಣೆಯು ಕೂಡ ಬರಬಹುದು ನಿಮಗೆ. ಇನ್ನು ರಾಶಿಯಲ್ಲಿ ಶನಿ, 2ನೇ ರಾಶಿಯಲ್ಲಿ ರಾಹು, 3ನೇ ಯಾರಿಲ್ಲ 4ರಲ್ಲಿ ಕುಜ ಮತ್ತು ಗುರು, 5ನೇ ರಾಶಿಯಲ್ಲಿ 6ನೇ ರಾಶಿಯಲ್ಲಿ ರವಿ ಶುಕ್ರರು. ಇದು ಬಹಳ ಒಳ್ಳೆಯದು. ಸಂಕ್ರಾಂತಿ ಅನಂತರ ರವಿಯು ಕೂಡ 6ನೇ ರಾಶಿಗೆ ಹೋಗ್ಬಿಡ್ತಾನೆ, ಕರ್ಕ ರಾಶಿಗೆ, ಅದು ಒಳ್ಳೆಯದು. 7ನೇ ರಾಶಿಯಲ್ಲಿ ಬುಧ, 8ಕ್ಕೆ ಕೇತು, ಹೀಗೆಲ್ಲ ಗ್ರಹಸ್ಥಿತಿ ಇದೆ ನಿಮಗೆ. ನೋಡೋಣ, ನಾವು ಹೇಳುವಂಥ ಇದು ಗೋಚಾರ ಫಲ ಅಂತ. ಹಾಗೆ ಇನ್ನೊಂದೇನಪ್ಪ ಅಂತಂದರೆ ತಮ್ಮೆಲ್ಲರ ಸಹಾಯ ಸಹಕಾರದಿಂದ ನೋಡಿ, ಶ್ರೀ ವಿದ್ವಾನ್ ಮಂಜುನಾಥ್ ಭಟ್ ಹೇಳುವಂಥ ಯೂಟ್ಯೂಬ್ ಚಾನಲ್ 1 ಲಕ್ಷ ಸಬ್ಸ್ಕ್ರೈಬರನ್ನು ಹೊಂದಿದೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ತಮ್ಮ ವಿಶ್ವಾಸ, ಪ್ರೀತಿ ಎಲ್ಲವೂ ಕೂಡ ಹೀಗೆ ಇರಲಿ. ಯಾಕಂದರೆ ಒಂದು ಯೂಟ್ಯೂಬ್ ಚಾನಲ್ ಮಾಡುವಂಥ ಸುಲಭವಾದದ್ದಲ್ಲ. ಅದು ಕೂಡ ಇವತ್ತು 1 ಲಕ್ಷ ಸಬ್ಸ್ಕ್ರೈಬರ್ ತಮ್ಮೆಲ್ಲರ ಸಹಾಯ ಸಹಕಾರದಿಂದ ತಾವು ನೋಡ್ತಾ ಇದ್ದೀರಿ, ಲೈಕ್ ಮಾಡ್ತಾ ಇದ್ದೀರಿ, ಕಮೆಂಟನ್ನು ಕೂಡ ಮಾಡ್ತಾ ಇದ್ದೀರಿ. ಅದಕ್ಕೆ ನಮ್ಮ ಕಡೆಯಿಂದ ರಿಪ್ಲೈ ಮಾಡಲಿಕ್ಕೆ ಆಗ್ತಾ ಇಲ್ಲ, ಸಮಯದ ಅಭಾವ ಆದದ್ರಿಂದ. ಹಾಗಂತ ಹೇಳಿ ನೀವು ಕಮೆಂಟ್ ಮಾಡೋದನ್ನು ಕೂಡ ಮಾಡಿ. ನಮಃ ಶಿವಾಯ ಅಂತ ಹೇಳಿ ಮಾಡ್ತಿರೋ, ದೇವತಾ ಧ್ಯಾನಗಳನ್ನು ಮಾಡ್ತಿರೋ. ಯಾಕಂದರೆ ಅದರಿಂದ ಏನಾಗುತ್ತೆ, ನಮ್ಮ ಮನಸ್ಸಿನಲ್ಲಿ ಆ ಕ್ಷಣಕ್ಕಾದರೂ ಕೂಡ ದೇವರ ನಾಮಸ್ಮರಣೆ ಮಾಡುವಂಥದ್ದು ಅವಕಾಶ ಆಗುತ್ತೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ. ನೋಡೋಣ, ಈ ಜುಲೈ ತಿಂಗಳಲ್ಲಿ ನೋಡಿ 5ನೇ ತಾರೀಕಿಗೆ ಶುಕ್ರವಾರ ಮತ್ತು ಅಮಾವಾಸ್ಯೆ ಎರಡೂ ಕೂಡ ದಿವಸ ಇದೆ. ಇದು 6ನೇ ತಾರೀಕಿಂದ ಆಷಾಢ ಮಾಸ ಆರಂಭ ಆಗುತ್ತೆ. ಹಾಗೆ 15ನೇ ತಾರೀಕಿಗೆ 14ನೇ ತಾರೀಕು 15-16 ಸಂಕ್ರಾಂತಿ ಇದೆ, ದಕ್ಷಿಣಾಯಣ ಪುಣ್ಯಕಾಲ ಇದೆ. ಹಾಗಾಗಿ ಏನೇ ಕೆಲಸ ಮಾಡೋದಾದರೂ ಆದಷ್ಟು 15ನೇ ತಾರೀಕಿನ ಒಳಗಡೆಗೆ ಮುಗಿಸ್ಕೊಳ್ಳಿ. ಇನ್ನು ಆಷಾಢ ಮಾಸ ಹೇಳುವಂಥ ಯೋಚನೆಗಳಿರುವಂಥ ವ್ಯಕ್ತಿಗಳು 6ನೇ ತಾರೀಕು ಒಳಗಡೆಗೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಳಿ ಅಂಥೇಳಿ ಹೇಳ್ತೇನೆ. ಇನ್ನು ಆಷಾಢ ಶುಕ್ರವಾರ ಎಲ್ಲ ಕಡೆಗೂ ಕೂಡ ಲಕ್ಷ್ಮೀ ನಾರಾಯಣ ದೇವರ ಆರಾಧನೆ ಮಾಡುವಂಥದ್ದು, ಲಕ್ಷ್ಮೀ ಪೂಜೆ ಮಾಡುವಂಥದ್ದು, ವಿಶೇಷವಾಗಿ ಆಷಾಢ ಮಾಸದಲ್ಲಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡುವಂಥದ್ದು. ಅನಂತರದಲ್ಲಿ 16ಕ್ಕೆ ಅವಕಾಶ ಆದರೆ ಒಂದು ಸ್ನಾನಾದಿಗಳು, ಸಂಕ್ರಾಂತಿ ಇದೆ, ಅವಕಾಶ ಇದ್ದರೆ ಮಾಡಿ. ಇನ್ನು 17ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ ಮತ್ತು ಪ್ರಥಮ ಏಕಾದಶಿ ಇದೆ. ಪ್ರಥಮ ಏಕಾದಶಿ ಅಂತಂದರೆ ಈ ಏಕಾದಶಿ ವ್ರತಗಳನ್ನು ಮಾಡಿದ್ರೆ ಎಲ್ಲ ಏಕಾದಶಿ ವ್ರತಗಳನ್ನು ಮಾಡಿದಂತಹ ಪುಣ್ಯವೂ ಕೂಡ ಇದೆ. 20ನೇ ತಾರೀಕಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು, 21ಕ್ಕೆ ಗುರುಪೂರ್ಣಿಮಾ, ಹಾಗೆ 24ಕ್ಕೆ ಸಂಕಷ್ಟರ ಚತುರ್ಥಿ, 26ಕ್ಕೆ ಶುಕ್ರವಾರ ಪೂಜೆ, 27ಕ್ಕೆ ಚಾಮುಂಡೇಶ್ವರಿ ಜನ್ಮೋತ್ಸವ, 31ಕ್ಕೆ ಸರ್ವೇಶಾಂ ಏಕಾದಶಿ, ಹೀಗೆಲ್ಲ ಇದೆ. ಇದು ನೋಡೋಣ, ಈ ಗ್ರಹಸ್ಥಿತಿಗಳನ್ನು ಮೂಲಕವಾಗಿ ನಾವು ಹೇಳುವಂಥದ್ದು. ಇದು ಗೋಚಾರ ಫಲ ಅಂಥೇಳಿ ಅನೇಕ ಜನರಿಗೆ ಆಗ್ತಾ ಇದೆ, ಕೆಲವು ಜನಕ್ಕೆ ಆಗಲ್ಲ, ಕಮೆಂಟು ಕೂಡ ಮಾಡ್ತಾ ಇದ್ದೀರಿ. ಗೋಚಾರ ಫಲ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಗಳು ಸರಿಯಾಗಿಲ್ಲ ಅಂದರೆ ಮತ್ತೆ ಕಷ್ಟ ಆಗ್ತದೆ. ನೋಡೋಣ, ಏನಾದರೂ ಶುಭವಾದಂಥ ಫಲಗಳಾಗತ್ತಾ ಎಂಬುದನ್ನು ಕೂಡ ನಾವು ಗಮನಿಸೋಣ. 1ನೇದಾಗಿ ವಕ್ರವಾದಂತಹ ಶನಿಯಿಂದ ಅಥವಾ ಶನಿಯ ಫಲದಿಂದ ಏನೋ ಒಂದು ಹಂತಕ್ಕೆ ಈಗ ನಿಂತ್ಕೊಂಡಿದೆ ಕೆಲಸ, ಅದು ಮುಂದೆ ಹೋಗುವಂತಹ ಹಂತಕ್ಕೆ ಖಂಡಿತವಾಗೂ ನಿಮ್ಗೆ ಆಗ್ತದೆ ಅಂತೇಳಿ ಹೇಳಬಹುದು. ಹಾಗೆ 2ನೇದಾಗಿ ದ್ವಿತೀಯ ಸ್ಥಾನದ ರಾಹು, ಮಾತಿನ ಸ್ಥಾನವೂ ಕೂಡ ಬಲಿಷ್ಠವಾಗ್ತಾ ಇದೆ. ಯಾಕಂದರೆ ಎಷ್ಟೋ ಸಲ ನಮಗೆ ಕಷ್ಟ ಬಂದಾಗೆ ಒಳ್ಳೆ ರೀತಿಯಾದಂಥ ಫಲಗಳು ಕೂಡ ಸಿಗುತ್ತೆ. ಯಾಕಂದರೆ ನಾವು ಎಷ್ಟೆಷ್ಟು ಶ್ರಮ ಪಡ್ತೇವೆಯೋ ಅಷ್ಟಷ್ಟು ಒಳ್ಳೆ ರೀತಿಯಾದಂಥ ಫಲಗಳನ್ನು ಭಗವಂತ ನೀಡ್ತಾನೆ. ಈಗ ನಿಮ್ಗೆ ಕಷ್ಟ ಆಳುವಂಥದ್ದು ಪ್ರಾಪ್ತಿಯಾಗಿದೆ ನಿಜ, ಆದರೆ ನಿಮ್ಮ ಬುದ್ಧಿ ಎಲ್ಲೆಲ್ಲೋ ಒಡ್ತಾ ಇದೆ, ಏನೇನೋ ಕೆಲಸ ಆಗಬೇಕು ಅಂತೆಲ್ಲ ಅಂದ್ಕೊಳ್ತಾ ಇದ್ದೀರಿ ನೀವು. ಅದಕ್ಕೆ ಸಪೋರ್ಟ್ ಒಳ್ಳೆಯ ಥರದಲ್ಲೇ ಆಗ್ತದೆ. ವಾಕ್, ಕುಟುಂಬಂ, ಧನಂ, ಇದು 3 ಸ್ಥಾನವೂ ಕೂಡ ಬಲಿಷ್ಠವಾಗ್ತದೆ ರಾಹು ಇದ್ದದ್ರಿಂದ. ಒಂದು ಹಣಕಾಸು ನಿಮಗೆ ಖರ್ಚಾಗ್ತಾ ಇದೆ ನಿಜ, ಆದರೂ ಕೂಡ ಹಣಕಾಸಿನ ಮೂಲಗಳು ಕೂಡ ನಿಮಗೆ ಸಿಗ್ತಾ ಇದೆ ಅಂತೇಳಿ ಹೇಳಬಹುದು. ಮತ್ತು ಕಾನೂನಿನ ತೊಡಕು, ಕಾನೂನಿನ ಕಿರಿಕಿರಿ, ಅದು ಸ್ವಲ್ಪ ಏನೋ ಒಂದು ಹಂತಕ್ಕೆ ನಿಂತ್ಕೊಂಡಿದ್ದರೆ ಅದು ಒಳ್ಳೆಯ ರೀತಿಯಾದಂತಹ ಸ್ವಲ್ಪ ಪರಿಣಾಮಗಳು ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಅಂದರೆ ಒಳ್ಳೆಯ ರೀತಿಯಲ್ಲಿ ಆಗ್ತದೆ ಹೇಳುವಂಥದ್ದು ಅರ್ಥ. ಇನ್ನು ಕುಟುಂಬ ಒಡೆದು ಹೋಗಿದೆ, ಹೋಳಾಗಿದೆ, ಅಥವಾ ಫ್ಯಾಮಿಲಿಯಲ್ಲಿ ಕಿರಿಕಿರಿ ಆಗಿದೆ, ಗಂಡ ಹೆಂಡತಿ ಮಧ್ಯದಲ್ಲೇ ಕಿರಿಕಿರಿ ಇದೆ, ಗಂಡ ಹೆಂಡತಿ ಮಧ್ಯದಲ್ಲೇ ಸಮಸ್ಯೆ ಇದೆ ಅಂದರೆ ಆ ಸಮಸ್ಯೆಗಳು ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳು, ಗಂಡ ಹೆಂಡತಿಯ ಸಮಸ್ಯೆಗಳು ಬರ್ತಾ ಇರ್ತದೆ.
ಆ ಸಮಸ್ಯೆಗಳು ಆದಷ್ಟು ದೂರ ಆಗುವಂಥ ಸಾಧ್ಯತೆಗಳು, ಆದಷ್ಟು ಆ ಭಗವಂತನ ಅನುಗ್ರಹದಿಂದ ಒಳ್ಳೆಯದನ್ನು ಕೂಡ ರಾಹು ಮಾಡ್ತಾನೆ. ಹಾಗೆ ವಿದೇಶದಿಂದ ಈ ತಿಂಗಳಲ್ಲಿ ಸ್ವಲ್ಪ ಹಣ ಬರುವಂಥ ಸಾಧ್ಯತೆಗಳು, ಸ್ವಲ್ಪ ಜಾಸ್ತಿ ಪ್ರಯಾಣ ಮಾಡುವಂಥದ್ದು ಇವತ್ತು ಈ ಕುಂಭರಾಶಿಯವರಿಗೆ ನೋಡಿ ಈ ತಿಂಗಳಲ್ಲಿ ಎಷ್ಟಾಗುತ್ತೋ ಅಷ್ಟು. ಜುಲೈ ತಿಂಗಳಲ್ಲಿ ಸ್ವಲ್ಪ ಪ್ರಯಾಣ ಯೋಗವೇ ಸ್ವಲ್ಪ ಜಾಸ್ತಿ ಇದೆ. ಕೆಲಸ ಕಳ್ಕೊಂಡವರಿಗೆ ಏನೋ ಒಂದು ಹಂತ ಕೆಲಸ ಸಿಗುವಂಥ ಚಾನ್ಸಸ್ಸು, ಅಥವಾ ನಿಮ್ಮನ್ನು ಒಂದು 6 ತಿಂಗಳ ಅಂಥೇಳಿ ಸೇರಿಸ್ಕೊಂಡಿರ್ತಾರೆ, ಪರ್ಮನೆಂಟ್ ಮಾಡೋದಿಲ್ಲ, ಆ ಕೆಲಸವೂ ಇಲ್ಲ ಈ ಕೆಲಸವೂ ಇಲ್ಲ, ಏನು ಮಾಡಬೇಕು ಅಂತಂದರೆ ಯಾವುದೋ ಒಂದು ರೀತಿಯಲ್ಲಿ ನೀವು ಪರ್ಮನೆಂಟ್ ಮಾಡುವಂಥದ್ದು, ಕೆಲಸ ಮುಂದುವರ್ಸ್ಕೊಂಡು ಹೋಗಿ ಹೇಳುವಂಥದ್ದು ಕೂಡ ಆಗುತ್ತೆ. ಮತ್ತು ಆ ದೈವಾನುಗ್ರಹದಿಂದ ನೋಡಿ ಚತುರ್ಥದ ಗುರು ಮತ್ತು ಕುಜ ನಿಮ್ಮ ಮೇಲೆ ಜವಾಬ್ದಾರಿಗಳನ್ನು ಕೊಡ್ತಾರೆ. ಈ ರಾಶಿಯವರ ಮೇಲೆ ಬಹಳ ರೀತಿಯಾದಂಥ ವಿಶ್ವಾಸ ಜವಾಬ್ದಾರಿಗಳನ್ನು ಕೂಡ ಕೊಟ್ಟು ನೋಡ್ತಾರೆ. ನೀವು ಕಷ್ಟ ಅಂತೇಳಿ ಓಡಿ ಬಂದುಬಿಡಬೇಡಿ, ಯಾಕೆಂದರೆ ಯಾವುದೇ ಕೆಲಸ ಅಷ್ಟು ಸುಲಭವಾಗಿ ಯಾವ ಕೆಲಸವೂ ಕೂಡ ಆಗುವುದಿಲ್ಲ, ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಹಾಗಿದ್ದಾಗ ಆ ಕೆಲಸವನ್ನು ನೀವು ಪಟ್ಟು ಹಿಡಿದು ಕೂತಾಗ ಮಾತ್ರ ಅದು ಕೆಲಸ ಆಗ್ತದೆ. ಹಾಗಾಗಿ ಕೆಲಸ ಆಗಲೇಬೇಕು ಅಂಥೇಳಿ ಕೂತ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ, ಅದರಿಂದ ನಿಮಗೆ ಒಳ್ಳೆ ರೀತಿಯಾದಂತಹ ರಿಸಲ್ಟನ್ನು ಗುರು ಕೊಡ್ತಾನೆ, ಕುಜನೂ ಕೊಡ್ತಾನೆ. ಒಂದು 5 ವಿಷಯದಲ್ಲಿ ಪಟ್ಟು ಹಿಡ್ಕೊಳ್ಳಿ ಅಂತ ಹೇಳ್ತೇನೆ. ಒಂದನೇದಾಗಿ ಯಾವ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಈಗ ಲಾಸ್ ಆಗ್ತಾ ಇದೆ ಅಥವಾ ನಷ್ಟ ಆಗ್ತಾ ಇದ್ದರೂ ಕೂಡ ಅದನ್ನು ಲಾಭ ಆಗುವಂಥ ರೀತಿಯಲ್ಲಿ ಹಿಡ್ಕೊಂಡು ಕೂತ್ಕೊಳ್ಳಿ. ಅದನ್ನು ನಿಮ್ಮ ಕೈ ಹಿಡಿದೇ ಹಿಡಿತದೆ, ಅದು ಬಿಡುವುದಿಲ್ಲ ಒಂದನೇದಾಗಿ. ಎರಡನೇದಾಗಿ ಅಚಲವಾದಂತಹ ರೀತಿಯಲ್ಲಿ ಭೂಮಿಯ ವಿಷಯದಲ್ಲಿ, ಅಂದರೆ ಭೂಮಿ ಹೇಳುವಂಥದ್ದು ಕೈ ಹತ್ತಿ ಬರುವುದಿಲ್ಲ ಬಹಳ ಜನಕ್ಕೆ. ಅದರಲ್ಲೂ ಕೂಡ ಕುಂಭರಾಶಿ ಜನಕ್ಕೆ ಹಿಂದೆಲ್ಲ ಬಹಳ ಕೈ ಹತ್ತಿ ಬಂದಿದೆ, ಬಹಳ ರಿಯಲ್ ಎಸ್ಟೇಟ್ ಮಾಡೋರು, ಕಬ್ಬಿಣ ವ್ಯವಹಾರ ಮಾಡೋರು. ಆದರೆ ಈ ಸಮಯದಲ್ಲಿ ಅದೇ ಭೂಮಿ ನಿಮ್ಗೆ ಕಿರಿಕಿರಿ ಕೊಡ್ತಾ ಇದೆ, ಏನೋ ಒಂದು ಪ್ರಾಬ್ಲಮ್ ಆಗ್ತಾ ಇದೆ. ಒಂದು ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ರಿ, ಅದೇ ಹರಾಜಿಗೆ ಬಂದುಬಿಟ್ಟಿದೆ, ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾ ಇರ್ತೀರಿ ನೀವು. ಆದರೆ ಪಟ್ಟು ಹಿಡ್ಕೊಂಡು ಕೂತ್ಕೊಳ್ಳಿ, ದಾರಿಗಳನ್ನು ಭಗವಂತ ಕೊಟ್ಟೇ ಕೊಡ್ತಾನೆ. ಅದನ್ನೆಲ್ಲ ಭಗವಂತನ ಮೇಲೆ ಹಾಕಿ. ಎರಡನೇದಾಗಿ. ಮೂರನೇದಾಗಿ ಆದಷ್ಟು ಧರ್ಮವಾಗಿ ಧಾರ್ಮಿಕವಾದಂಥ ಪ್ರಯತ್ನಗಳನ್ನು ಮಾಡಿ. ಎಷ್ಟೋ ಸಲ ನಾವು ಪ್ರಯತ್ನ ಮಾಡ್ತೇವೆ, ಆದರೆ ಅದು ದೇವ್ರಿಗೆ ಹೋಗಿ ಏನೋ ಒಂದು ಮಾಡಬೇಕು ಅಂತ ನಮ್ಮ ಕೈ ಬರುವುದಿಲ್ಲ. ಬೇರೆದಕ್ಕೆಲ್ಲ ದೇವರು ಕೈ ಕೊಡ್ತಾನೆ, ಅದೆಲ್ಲ ಹೋಟೆಲಿಗೆ ಹೋಗಿ ಖರ್ಚು ಮಾಡಲಿಕ್ಕೋ ಅಲ್ಲೋ ಇಲ್ಲೋ ಕೊಡ್ತಾನೆ. ಆದರೆ ದೇವರಿಗೆ ಹೋಗಿ ಒಂದು ದಾನ ಧರ್ಮ ಒಳ್ಳೆ ಕೆಲಸ ಮಾಡಬೇಕು ಅಂತಂದ್ರೆ ಕೊಡುವುದಿಲ್ಲ. ಹಾಗೆ ಎಷ್ಟಾಗುತ್ತೋ ಅಷ್ಟು ಭಗವಂತನ ಮೇಲೆ ಧರ್ಮವನ್ನು ಉಳಿಸುವಂತಹ ಪ್ರಯತ್ನ, ಮತ್ತು ಆ ಭಗವಂತ ನಮಗೆ ಕಷ್ಟ ಇದೆ ನಿಜ, ಆದರೂ ಕೂಡ ಅದನ್ನು ಮಾಡುವಂಥ ಪ್ರಯತ್ನ ಬಿಡಬೇಡಿ. ಹಾಗೆ 5ನೇದಾಗಿ ಪ್ರತಿ ದಿವಸವೂ ಕೂಡ ಈ ತಿಂಗಳಲ್ಲಿ ಚಂದ್ರನ ದರ್ಶನವನ್ನು ಮಾಡ್ತಾ ಬನ್ನಿ. ಚಂದ್ರನ ದರ್ಶನ ಮಾಡಿ, ಚಂದ್ರನ ಬೇಡಿಕೊಂಡು, ಚಂದ್ರನ ಆಶೀರ್ವಾದ ಪಡ್ಕೊಳ್ತಾ ಬನ್ನಿ. ಆ ಚಂದ್ರನು ನಿಮ್ಮ ಮನಸ್ಸನ್ನು ದೃಢ ಮಾಡ್ತಾನೆ, ಮತ್ತು ಬಂದು ಹಣವನ್ನು ಕೂಡ ಉಳಿಯುವ ಹಾಗೆ ಪ್ರಯತ್ನ ಮಾಡ್ತಾನೆ. ಇದು ಬಹಳ ಮುಖ್ಯವಾದಂಥದ್ದು. ಇದು 5 ವಿಷಯದಲ್ಲಿ ನೀವು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ, ಮತ್ತು ಪಟ್ಟು ಹಿಡಿದು ಕೂತ್ಕೊಳ್ಬೇಕು. 5 ವಿಷಯದಲ್ಲಿ ಚಂದ್ರೋದಯ ಆಗತ್ತೆ, ಸ್ವಲ್ಪ ಚಂದ್ರೋದಯ ಆಗಲಿಕ್ಕೆ ಸ್ವಲ್ಪ ಲೇಟ್ ಆದರೂ ಕೂಡ ಆ ಚಂದ್ರನ ದರ್ಶನ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಆ ಭಗವಂತನ ಹತ್ರ ಎಲ್ಲ ಹೇಳ್ಕೊಳ್ಳಿ. ಗೊತ್ತಾಯ್ತಾ ಇಲ್ಲ? ಒಬ್ಬರು ಹಿರಿಯರು ಹೇಳ್ತಾ ಇದ್ದರು, ನಮ್ಮ ಮನೆಯಲ್ಲಿ ಸಕ್ಕರೆ ಖರ್ಚಾಗಿದೆ, ಸಕ್ಕರೆ ಇಲ್ಲ ಅಂಥೇಳಿ ಪಕ್ಕದ ಮನೆಯವ್ರ ಹತ್ರ ಹೋಗಿ ಕೇಳಲಿಕ್ಕೆ ಹೋದರೆ ಅವರೇನು ಆಡ್ಕೊಳ್ತಾನೆ, ಓಹೋ ಇವ್ರ ಹತ್ರ ಸಕ್ಕರೆ ತರಲಿಕ್ಕೂ ದುಡ್ಡಿಲ್ವ, ಎಷ್ಟು ಬಡತನ ಆಗೋಯ್ತಾ ಅಂಥೇಳಿ. ಅದೇ ಆ ಪಾಂಡುರಂಗನ ಹತ್ರ ಭಗವಂತನ ಹತ್ರ ಕಣ್ಣೀರು ಹಾಕಿ ಬೇಡ್ಕೊಳ್ಳಿ. ನಿಮಗೆ ಆ ಭಗವಂತ ಯಾಕೆ ಕೊಡೋಲ್ಲ? ನಿಮಗೆ ಖಂಡಿತವಾಗೂ ಕೊಡ್ತಾನೆ ಭಗವಂತ. ಅವನನ್ನು ಹಿಡ್ಕೊಳ್ಬೇಕು, ಅವನನ್ನು ಎಡಬಿಡದೆ ಅವನನ್ನು ಹಿಡ್ಕೊಳ್ಬೇಕು. ಅಂದರೆ ಅವತ್ತು ದೇವರನ್ನು ಮಾಡುವಾಗ ಆ 2 ದ್ವಂದ್ವ ಇಲ್ಲದೇ ಇದ್ದ ಹಾಗೆ ಮಾಡ್ಕೊಳ್ಬೇಕು ಅಂಥೇಳಿ ಹೇಳ್ತೇನೆ. ಹಾಗೆ 9ನೇದಾಗಿ ಬಹಳ ಮುಖ್ಯವಾಗಿ ನೋಡಿ, ವಿವಾಹ ಯಾರಿಗೆ ಆಗಲಿಲ್ವ ಅಂಥವ್ರು ವಿವಾಹಕ್ಕೆ ಯಾವುದೋ ಒಂದು ದಾರಿ ಆಗುವಂಥದ್ದು. ಶುಕ್ರ ರಾಶಿ ನೋಡ್ತಾ ಇದ್ದೇನೆ, ಬಹಳ ಒಳ್ಳೆಯದು. ಮತ್ತು ಷಷ್ಠದ ರವಿಯೂ ಬಲ ಆಗ್ತದೆ. ಹಾಗಾಗಿ ನಿಮಗೆ ಏನೋ ಗೌರ್ಮೆಂಟಲ್ಲಿ ಒಳ್ಳೆಯದಾಗುವಂಥದ್ದು, ಮತ್ತು ಯಾವುದೋ ಒಂದು ಹೊಸದಾದಂಥ ಕೆಲಸಕ್ಕೆ ನೀವು ಕೈ ಹಾಕ್ತೀರಿ. ನಿಮಗೆ ಕೆಲಸ ಆಗ್ತಾ ಇಲ್ಲ, ಕಿರಿಕಿರಿ ಬರ್ತಾ ಇದೆ ನಿಜ, ಆದರೂ ಕೂಡ ಯಾವುದೋ ಒಂದು ನುಸುಳ್ಕೊಂಡು ಹೋಗುವಂಥದ್ದು, ಸ್ವಲ್ಪ ರಾಜಕೀಯ ವ್ಯವಸ್ಥೆಗೆ ಹೋಗುವಂಥದ್ದು, ಯಾವುದೋ ಒಂದು ಕೆಲಸ ಮಾಡುವಂಥದ್ದು, ಅಥವಾ ನಿಮ್ಮ ತಲೆಯಲ್ಲೇ ಹೊಸತು ಯಾವುದೊಂದು ಹೊಳಿತದೆ, ನನಗೆ ಇದಾಗಬೇಕು ಇದು ಮಾಡಬೇಕು ಅಂತ ತಲೆ ಒಳಗಡೆ ಹೊಳಿತದೆ. ಎಷ್ಟೋ ಸಲ ಬುದ್ಧಿ ಕರ್ಮಾನುಸಾರಿಣಿಯೇ ಎಂಬುದಾಗಿ ಹೇಳಿದ್ರು. ಈ ಬುದ್ಧಿ ಏನು ನಮ್ಮ ಕರ್ಮದಿಂದ ಬಂದಿರ್ತದೆ, ಇದು ಈ ಬುದ್ಧಿ ಹೇಳುವಂಥದ್ದು. ಆದರೆ ಕೆಲವೊಂದು ಸಲ ಅದು ಬೇಗನೆ ಬರ್ತದೆ, ಕೆಲವೊಂದು ಸಲ ಬೇಗನೆ ಬರುವುದಿಲ್ಲ. ಆದರೆ ಈ ತಿಂಗಳಲ್ಲಿ ಯಾವುದೊಂದು ಹೊಸದಾದಂಥ ನೀವು ಬುದ್ಧಿಗೆ ಹೊಳಿತದೆ. ಬುದ್ಧಿಗೆ ಇದನ್ನು ಮಾಡಿದ್ರೆ ನನಗೆ ಅನುಕೂಲ ಆಗುತ್ತೆ ಅಂತ ಅನಿಸುತ್ತೆ. ಕೊಡುವಂಥವನು ಅವನೇ ಅಲ್ವಾ, ಭಗವಂತನೇ ಅಲ್ವಾ. ಹಾಗಾಗಿ ನೀವು ಅದಕ್ಕೆ ಭಗವಂತನನ್ನು ಬಿಡಬೇಡಿ, ಪಟ್ಟು ಹಿಡ್ಕೊಂಡು ಕೂತ್ಕೊಳ್ಳಿ ಅಂಥೇಳಿ ಹೇಳಿದೆ. ಇನ್ನೊಂದು 5 ಸ್ವಲ್ಪ ಜಾಗ್ರತೆಗಳನ್ನು ಹೇಳ್ತದೆ. 1ನೇದಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿದ್ದರೂ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. 2ನೇದಾಗಿ ನಿಮ್ಮ ಆರೋಗ್ಯಕ್ಕೆ ವೈಯಕ್ತಿಕವಾಗಿ ನೀವು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಯಾಕಂದರೆ ವಕ್ರವಾದಂಥ ಶನಿ 12ನೇ ರಾಶಿಗೆ ಹೋಗ್ತಾನೆ. ಅದನ್ನು ಮೂಗಿನ ಸಂಬಂಧವಾದ್ದು, ಗಂಟಲ ಸಂಬಂಧವಾದ್ದು, ನೆಗಡಿ ಆಗುವಂಥದ್ದು, ತಲೆನೋವು ಬರುವಂಥದ್ದು, ಹೀಗೆಲ್ಲ ಸ್ವಲ್ಪ ಬರುವಂಥ ಸಾಧ್ಯತೆಗಳಿದೆ. ಚೂರು ನೀವು ಅದರ ಬಗ್ಗೆಲ್ಲ ಚೂರು ಜಾಗ್ರತೆ ವಹಿಸ್ಕೊಳ್ಳಿ, ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ. ಹಾಗೆ 4ನೇದಾಗಿ ನೀವು ಒಳ್ಳೆಯದನ್ನು ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇದೆ ನಿಮ್ಮದು. ಆದರೆ ಎಷ್ಟು ಬೇಕೋ ಅಷ್ಟು ಹಿತಮಿತಿಯಲ್ಲೇ ನೀವು ಒಳ್ಳೆಯದು ಮಾಡ್ಕೊಳ್ಳಿಕ್ಕೆ ಹೋಗಿ, ಎಲ್ಲವನ್ನು ಕೂಡ ಜಾಸ್ತಿ ಹಿತಮಿತಿ ಬಿಟ್ಟು ಒಳ್ಳೆಯದು ಕೆಟ್ಟದ್ದು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಹಾಗೆ 5ನೇದಾಗಿ ನೀವು ಏನೇ ಇದ್ದರೂ ಭಗವಂತನ ಮೇಲೆ ಹಾಕಿ
ಆದರೆ ಜಾಸ್ತಿ ತಲೆ ಒಳಗಡೆ ಯೋಚನೆ ಮಾಡೋದು, ಜಾಸ್ತಿ ಚಿಂತೆ ಮಾಡ್ಕೊಂಡು ಕೂತ್ಕೊಳ್ಳುವುದನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಅದರಿಂದ ಸ್ವಲ್ಪ ನರಕ್ಕೂ ಕೂಡ ಸ್ವಲ್ಪ ತೊಂದರೆಗಳು ಬರಬಹುದು. ನರ್ವಸಲ್ಲಿ ಏನೋ ಒಂದು ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥದ್ದು ಬರಬಹುದು. ಹಾಗಾಗಿ ಇದಿಷ್ಟು ನಿಮಗೆ ಬಹಳ ಮುಖ್ಯವಾದಂಥ ಒಂದು ಜಾಗ್ರತೆ. ಆದರೆ ನಿಮ್ಮ ಈ ಶನಿಯ ಪರಿವರ್ತನೆ ಅಥವಾ ವಕ್ರವಾದಂಥ ಶನಿ ಬಂದಿದ್ದಾನೆ, ಮತ್ತು ಚತುರ್ಥಕ್ಕೆ ಕುಜನೂ ಕೂಡ ಹೋಗಿದ್ದಾನೆ. ಇದು ಈ ಕುಂಭರಾಶಿಯವರಿಗೆ ಒಂದು ಹಂತಕ್ಕೆ ಎಲ್ಲೋ ಒಂದು ಸ್ವಲ್ಪ ಸಮಾಧಾನ ಕೊಡಲಿಕ್ಕೆ ಸಾಧ್ಯತೆ ಇದೆ. ಅಂದರೆ ನಿಮಗೆ ಎಷ್ಟೊತ್ತಿಗೆ ಬ್ಯುಸಿಯಾಗಿರುವಾಗ ಮಾಡುತ್ತೆ. ನಿಮ್ಮ ಪುರುಸತ್ತೆ ಇದೆಯಾ? ಪುರುಸತ್ತೇ ಇಲ್ಲ. ನಿಮಗೆ ಕೆಲಸ ಇದೆ ಕೇಳಿದ್ರೆ ಕೆಲಸ ಇದೆ ನಿಮಗೆ, ಆ ಕೆಲಸ ಸ್ವಲ್ಪ ನಿಧಾನ ಮಂದಗತಿಯಾಗಿ ಹೋಗ್ತಾ ಇದೆ. ಹಾಗಾಗಿ ನಿಮಗೆ ಸದಾಕಾಲ ಕೆಲಸಗಳು ಜಾಸ್ತಿ ಬರ್ತಾ ಇರ್ತದಿಲ್ಲ, ಅದು ಒಳ್ಳೆಯದು. ಈ ತಿಂಗಳಲ್ಲೂ ಕೂಡ ಹೆಚ್ಚಿನದಾದಂಥ ಕೆಲಸ, ಬುದ್ಧಿಯ ಯೋಚನೆಗಳು ಇದೆರಡೂ ಕೂಡ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ, ಈ ತಿಂಗಳಲ್ಲಿ ಒಳ್ಳೆಯ ದಿವಸ ಯಾವುದಿದೆ ಎಂಬುದನ್ನು ಗಮನಿಸೋಣ. ನೋಡಿ, ಒಂದು 11ನೇ ತಾರೀಕು ಚೆನ್ನಾಗಿದೆ ನಿಮಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿಕ್ಕೆ. ಹಾಗೆ 7ನೇ ತಾರೀಕು ಕೂಡ ಚೆನ್ನಾಗಿದೆ. ಇನ್ನು ನಕ್ಷತ್ರ ಪರಿಹಾರಗಳೇನು ಅದನ್ನು ಗಮನಿಸೋಣ. ಧನಿಷ್ಠ ನಕ್ಷತ್ರ 3, 4ನೇ ಪಾದ. ಏನು ಮಾಡಬೇಕಪ್ಪ ಅಂತ 16ನೇ ತಾರೀಕಿಗೆ ನೋಡಿ ದಕ್ಷಿಣಾಯಣ ಪುಣ್ಯಕಾಲ ಇದೆ. ಆ ದಿವಸ ನಿಮ್ಮ ಮನೆ ಹತ್ತಿರದಲ್ಲೆಲ್ಲಾರು ದೇವಸ್ಥಾನಕ್ಕೆ ಹೋಗಿ ಅಥವಾ ಎಲ್ಲರೂ ತೀರ್ಥಕ್ಷೇತ್ರಕ್ಕೆ ಹೋಗಿ ಸ್ನಾನ ಮಾಡಿ, ಎಷ್ಟಾಗುತ್ತೋ ಅಷ್ಟು ಸ್ನಾನ ಮಾಡಿಕೊಂಡು ಭಗವಂತನ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಮಾಡಿ ಭಕ್ತಿಯಿಂದ ದೇವರಲ್ಲಿ ಬೇಡ್ಕೊಳ್ಳಿ. ಒಂದು 2-3 ತಾಸು ತಲೆ ಒಳಗಡೆ ಏನೂ ಹಾಕ್ಕೊಳ್ಳಿಕ್ಕೆ ಹೋಗಿ ಕೇವಲ ಭಗವನ್ ನಾಮ ಸಂಕೀರ್ತನೆ ಮಾಡುವಂಥದ್ದು ಮಾಡಿ. ಅದು ಬಹಳ ಪುಣ್ಯಕಾಲ ಇದೆ. ನಿಮ್ಮ ಕಷ್ಟ ತೊಂದರೆ ಎಲ್ಲವನ್ನು ಕೂಡ ಭಗವಂತ ಪರಿಹಾರ ಮಾಡ್ತಾನೆ. ಆದಷ್ಟು ನಿಮ್ಮ ಮನೆ ದೇವರು ಸಂಬಂಧವಾಗಿ ಹೋಗಿ ಅಥವಾ ಎಲ್ಲಾದರೂ ಹೊರದು ಹೋಗುವಂತಹ ನದಿ ತೀರ ಇದ್ದರೆ ಅಲ್ಲಿ ಸ್ನಾನ ಮಾಡುವಂತಹ ಪ್ರಯತ್ನವನ್ನು ಮಾಡಿ. ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರದವ್ರು ಏನು ಮಾಡಬೇಕು? ಶತಭಿಷ ನಕ್ಷತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೋಡಿ 21ನೇ ತಾರೀಕು ಗುರುಪೂರ್ಣಿಮೆ ಇದೆ. ಗುರುಪೂರ್ಣಿಮಾ ದಿವಸ ನೀವು ಕಡಲೆ ಕಾಳು ಜ್ಞಾಪಕ ಮಾಡಿಕೊಳ್ಳಿ. ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇದೆಯೋ, ಅರ್ಧ kg, 1 kg, 2 kg ಎಷ್ಟಿದೆಯೋ ಅಷ್ಟನ್ನು ಗುರುವಿನ ದೇವಸ್ಥಾನಕ್ಕೆ ಕೊಡುವಂತಹ ಪ್ರಯತ್ನ ಮಾಡಿ. ಸಾಧ್ಯವಾದ ಮಟ್ಟಿಗೆ ಸಂಧ್ಯಾಕಾಲದಲ್ಲಿ ಚಂದ್ರನು ಬರ್ತಾನೆ ನೋಡಿ, ನಿಮಗೆ ಗುರುಪೂರ್ಣಿಮೆ ಇದೆ, ಆದಷ್ಟು ಸಂಪೂರ್ಣವಾದಂತಹ ಫುಲ್ಲು ಚಂದ್ರ ಬರ್ತಾನೆ. ಆ ಚಂದ್ರನ ದರ್ಶನದಲ್ಲಿ ಚಂದ್ರನನ್ನು ಪ್ರಾರ್ಥನೆ ಮಾಡಿ ಅಥವಾ ಚಂದ್ರನ ಈ ಸ್ತೋತ್ರವನ್ನು ದಧಿಶಂಕ ತುಷಾರಾಭಂ ಕ್ಷೀರೋದಾರ್ಣವಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮುಕುಟಭೂಷಣಂ ಈ ಮಂತ್ರಗಳನ್ನು ಚಂದ್ರನನ್ನು ಸ್ಮರಣೆ ಮಾಡ್ತಾ ಹೇಳಿ. ನಿಮಗೆ ಏನು ಬೇಕೋ ಅದನ್ನು ಚಂದ್ರನನ್ನು ಕೇಳ್ಕೊಳ್ಳಿ. ಆ ಚಂದ್ರನು ಶತಭಿಷ ನಕ್ಷತ್ರದವರಿಗೆ ಕೊಡ್ತಾನೆ. ಶತಭಿಷಜುಷಾಣಂ ಅಂತ ದೀರ್ಘಮಾಜು ಪ್ರತಿರದ್ಭೇ ಶಜಾನಿ. ನಿಮಗೆ ಎಲ್ಲವನ್ನು ಕೂಡ ಶತಭಿಷ ನಕ್ಷತ್ರಕ್ಕೆ ಕೊಡುವಂಥವನು ಯಾರು? ಚಂದ್ರ. ಆ ಚಂದ್ರನ ನಿಮಗೆ ಕೊಡ್ತಾನೆ. ಧನಿಷ್ಠ, ಶತಭಿಷ. ಇನ್ನು ಪೂರ್ವಭಾದ್ರ ನಕ್ಷತ್ರ. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪೂರ್ವಭಾದ್ರ ನಕ್ಷತ್ರದವರು ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವ ಹಾಗೆ ನೀವು ಒಂದು 6-6:30 ಒಳಗಡೆಗೆ ಬೆಳಗ್ಗೆ ಎದ್ದುಕೊಂಡು ನೀವು ಈ ತಿಂಗಳ ಪ್ರತಿ ದಿವಸವೂ ಕೂಡ ಒಂದು ತುಪ್ಪದ ದೀಪ ಹಚ್ಕೊಂಡು ಲಕ್ಷ್ಮೀನಾರಾಯಣ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಅಥವಾ ನಿಮಗೆ ಏನು ಸಿಗುತ್ತೋ ಅಥವಾ ನಿಮಗೆ ಏನು ಅವಕಾಶ ಆಗುತ್ತೋ, ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ ಅಂತಿದೆ, ಅದನ್ನು ಪಠನೆ ಮಾಡಲಿಕ್ಕೆ ಕಷ್ಟ ಆಗ್ಬೋದು, ಆದರೆ ಶ್ರವಣ ಮಾಡಿ. ಇವತ್ತಿನ ಇಂಟರ್ನೆಟ್ಟಲ್ಲೆಲ್ಲ ಅದಿದೆ, ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ ಇದೆ, ಅದನ್ನು ಕೇಳ್ತಾ ಬನ್ನಿ. ಪ್ರತಿನಿತ್ಯವೂ ಕೂಡ 6:15 ಒಳಗಡೆಗೆ ಪ್ರತಿನಿತ್ಯವೂ ಸ್ನಾನ ಮಾಡಿ ಒಂದು ದೀಪ ಹಚ್ಕೊಂಡು ಲಕ್ಷ್ಮೀನಾರಾಯಣ ದೇವರನ್ನು ಪ್ರಾರ್ಥನೆ ಮಾಡಿ ಸ್ತೋತ್ರ ಕೇಳೋದಷ್ಟೇ. ಅದಕ್ಕೇನು ಹೆಚ್ಚಿನದಾದಂಥದ್ದಿಲ್ಲ. ನಿಮಗೆ ಯಾರು ಉಪದೇಶ ಕೊಟ್ಟು ಸ್ಪಷ್ಟವಾಗಿ ಹೇಳಿಕೊಟ್ಟು ನಿಮಗೆ ಚೆನ್ನಾಗಿ ಬರ್ತದೆ ಅಂತಾದರೆ ಓದಿ, ಇಲ್ಲಾಂತಂದರೆ ತಪ್ಪು ಓದಲಿಕ್ಕೆ ಹೋಗಬೇಡಿ. ಯಾವುದೇ ಮಂತ್ರಗಳಿದ್ದರೂ ಕೂಡ ಆ ಮಂತ್ರಗಳನ್ನು ಕ್ರಮವತ್ತಾಗಿ ಹೇಳಬೇಕು. ಶ್ಲೋಕಗಳು, ಮಂತ್ರಗಳು ಮತ್ತು ಗುರುಮುಖವಾಗಿ ಬಂದಂಥದ್ದಕ್ಕೆ ಹೆಚ್ಚಿನದಾದಂತಹ ಮಹತ್ವವು ಕೂಡ ಇರುತ್ತೆ. ಮತ್ತು ಯಾವುದೇ ಸ್ತೋತ್ರಗಳು, ಜಪಗಳು ಇದ್ದರೆ ನಾವು ಒಂದು ಸಲ ಕಲಿತ ಮೇಲೆ ಅದನ್ನು ಹೇಳಿ ತೋರಿಸ್ಬೇಕು ಇನ್ನೊಬ್ಬರಿಗೆ. ಸುಮ್ಮನೆ ತಪ್ಪನ್ನು ಹೇಳಬಾರ್ದು. ಯಾಕಂದರೆ ತಪ್ಪವನ್ನು ಹೇಳಿದ್ರೆ ಆ ತಪ್ಪು ಫಲಗಳು ಅದೇ ಥರ ಆಗುತ್ತೆ. ಹಾಗಾಗಿ ಯಾವುದೇ ಶ್ಲೋಕಗಳನ್ನು ಹೇಳಿ, ಮಂತ್ರಗಳನ್ನು ಹೇಳಿ, ಯಾವುದನ್ನೇ ಮಾಡಿ ನೀವು ಆದಷ್ಟು ತಪ್ಪಾಗಿ ಹೇಳದೇ ಇದ್ದ ಹಾಗೆ ಸ್ವಲ್ಪ ಗ್ರಹಿಕೆ ಕೊಟ್ಟು ಸ್ಪಷ್ಟವಾಗಿ ನಾಲಿಗೆಯನ್ನು ಸರಿಯಾಗಿ ತಿರುಸಿ, ಬಂದಿಲ್ಲ ಅಂತಂದರೆ ನೀವು ಕೇಳುವಂಥ ಪ್ರಯತ್ನ ಮಾಡಿ. ಅದು ಬಹಳ ಸುಲಭವಾದಂಥದ್ದು. ಶ್ಲೋಕಗಳನ್ನೆಲ್ಲ ವಿಷ್ಣು ಸಹಸ್ರನಾಮ ಮಾಡಿ. ಎಷ್ಟೋ ಜನಕ್ಕೆ ವಿಷ್ಣು ಸಹಸ್ರನಾಮ ನಾವು ಹೇಳ್ಕೊಡ್ತೇವೆ. ಕೆಲವು ಜನಕ್ಕೆ ಬರುತ್ತೆ, ಕೆಲವು ಜನಕ್ಕೆ ಬರುವುದಿಲ್ಲ. ಬರಲಿಲ್ವಾ ಬೇಜಾರಿಲ್ಲ, ಅವರಿಗೆ ಹೇಳುವಂಥ ಪ್ರಯತ್ನ ಕೇಳ್ತಾ ಬಂದರೆ ಆ ಮಂತ್ರಗಳು, ವಿಷ್ಣು ಸಹಸ್ರನಾಮಗಳೆಲ್ಲ ಬರುತ್ತೆ. ಅದೇ ಥರ ಲಕ್ಷ್ಮೀನಾರಾಯಣ ಹೃದಯವನ್ನು ಸ್ತೋತ್ರ ಮಾಡಿ, ಪಾರಾಯಣ ಮಾಡಿ. ಕುಂಭರಾಶಿಯವರಿಗೆ ಧೈರ್ಯದಿಂದ ಇರಿ. ಈ ತಿಂಗಳಲ್ಲಿ ಪಟ್ಟು ಹಿಡಿದು ನೀವು ಕುತ್ಕೊಳ್ಳಿ. ಕುಂಭರಾಶಿಯವರು ನಿಮಗೆಲ್ಲ ರೀತಿಯ ಫಲಗಳನ್ನು ದೈವಾನುಗ್ರಹ ಆಗುತ್ತೆ, ಮಂಗಲವಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.